ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಳು ಬಿದ್ದ ಬಂಗಲೆಯಾಗಿದೆ ಹಾಸನದ ಸಂಸದರ ನಿವಾಸ. ಪ್ರಜ್ವಲ್ ಅವಧಿಯಲ್ಲಿ ಸಂಸದರ ನಿವಾಸವಾಗಿತ್ತು ಈ ಕಟ್ಟಡ. ಹಾಸನದ ಜಿಲ್ಲಾಸ್ಪತ್ರೆಯ ಎದುರುಗಡೆ ಇರುವಂತಹ ಸರ್ಕಾರಿ ಕಟ್ಟಡ. ಮಾಜಿ ಪ್ರಧಾನಿಗಳ ವಿಶ್ರಾಂತಿ ಗೃಹ ಪ್ರಜ್ವಲ್ ಕಚೇರಿಯಾಗಿತ್ತು. ಪ್ರಜ್ವಲ್ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಚಟುವಟಿಕೆಗಳ ಕೇಂದ್ರವಾಗಿತ್ತು ಈ ವಸತಿ ಗೃಹ. ಆದರೆ ಇದೇ ನಿವಾಸದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಎಸಗಲಾಗಿದೆ ಎನ್ನುವಂತಹ ಆರೋಪ ಇರುವ ಹಿನ್ನೆಲೆ ಜಪ್ತಿಯಾಗಿದೆ. ಈ ಕಟ್ಟಡ ಸಂಪೂರ್ಣ ಪಾಳು ಬಿದ್ದಿದೆ. ನಾವು ಪ್ರತಿನಿಧಿ ಮಂಜುನಾಥ್ ಅಲ್ಲಿಂದ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಹಾಸನ ಜಿಲ್ಲೆಯ ಮಾಜಿ ಸಂಸದ ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿದ್ದಂಥ ಅತ್ಯಾಚಾರ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ಶಿಕ್ಷೆಯನ್ನು ವಿಧಿಸಿದೆ. ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ಘೋಷಣೆ ಮಾಡುವ ಜೊತೆಗೆ ಆತ ಅಪರಾಧಿ ಅಂತೇಳಿ ಆತನಿಗೆ ಏನು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಪ್ರಜ್ವಲ್ ರೇವಣ್ಣ ಮಹಿಳೆಯ ಮೇಲೆ ಏನು ದೌರ್ಜನ್ಯ ನಡೆಸಿರುವಂತಕ್ಕಂಥ ಆರೋಪಗಳು ಕೇಳಿಬಂದಿತ್ತು. ಆರೋಪಗಳಲ್ಲಿ ಬಹುತೇಕ ಮಹಿಳೆಯರ ಮೇಲೆ ಆತ ತನಗೆ ಮೀಸಲಾಗಿದ್ದಂಥ ಏನು ಸಂಸದರ ನಿವಾಸ ಅಂತೇಳಿ ಹಾಸನ ನಗರದಲ್ಲಿದ್ದಂಥ ಈ ಒಂದು ಮನೆಯಲ್ಲೇ ದೌರ್ಜನ್ಯ ನಡೆಸಿದಂತಕ್ಕಂಥ ಒಂದು ಆರೋಪ ಕೇಳಿಬಂದಿತ್ತು. ಈಗ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡೋದಾದರೆ ಕಂಪ್ಲೀಟ್ ಆಗಿ ಒಂದು ರೀತಿ ಪಾಳು ಬಿದ್ದ ಬಂಗದ ರೀತಿಯಾಗಿದೆ. ಒಂದು ಕಾಲದಲ್ಲಿ ಹಲವಾರು ವರ್ಷಗಳ ಕಾಲ ಜೆಡಿಎಸ್ನ ಹಲವಾರು ಕಾರ್ಯಚಟುವಟಿಕೆಗೆ ಈ ಒಂದು MP ಹೌಸ್ ಸಾಕ್ಷಿ ಆಗ್ತಾ ಇತ್ತು. ಆದರೆ ಈಗ ನಾವು ನೋಡಿದ್ರೆ ಯಾವಾಗ ಅತ್ಯಾಚಾರ ಆರೋಪ ಪ್ರಕರಣ ಕೇಳಿಬಂತು ಆವಾಗಿಂದನೇ ಒಂದು ಕಂಪ್ಲೀಟ್ ಆಗಿ ಇಡೀ ಮನೆಯನ್ನು ಸೀಸ್ ಮಾಡಲಾಗಿತ್ತು. ಈಗ ಕಂಪ್ಲೀಟ್ ಆಗಿ ಮನೆಯ ಸುತ್ತಮುತ್ತ ಗಿಡಗಂಟಿಗಳು ಬೆಲ್ಲವೂ ಕೂಡ ಬೆಳ್ಕೊಂಡು ಒಂದು ರೀತಿ ಪಾಳು ಬಿದ್ದ ಬಂಗದ ರೀತಿ ಆಗಿದೆ. ಇದನ್ನು ಮಾಜಿ ಪ್ರಧಾನಿಗಳ ವಿಶ್ರಾಂತಿ ಗೃಹ ಅಂತೇಳಿ PWD ಇಲಾಖೆಯಿಂದ ನಿರ್ಮಾಣ ಮಾಡಿ ದೇವೇಗೌಡರು ಈ ಜಿಲ್ಲೆಯ ಮಾಜಿ ಪ್ರಧಾನಿ ಏನಿದ್ದಾರೆ ಅವರ ವಿಶ್ರಾಂತಿ ಗೃಹಕ್ಕಾಗಿ ಕಟ್ಟಲಾಗಿತ್ತು. ಆದರೆ ನಂತರದಲ್ಲಿ ಈ ಜಿಲ್ಲೆಯಲ್ಲಿ 2019ರಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದಂಥ ಪ್ರಜ್ವಲ್ ರೇವಣ್ಣ ಇದನ್ನು ಸಂಸದರ ನಿವಾಸ ಅಂತೇಳಿ ತಮ್ಮ ಕಾರ್ಯಚಟುವಟಿಕೆಗಳಿಗೆ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಸೊ ಇದನ್ನು ಸಂಸದರ ನಿವಾಸ ಅಂತೇಳಿ ಏನು JDSನಿಂದ ಬಳಕೆ ಆಗ್ತಿತ್ತು. ಹಲವಾರು ಸಭೆಗಳಿಗೆ, ಹಲವಾರು ಕಾರ್ಯಕ್ರಮಗಳಿಗೆ ಮತ್ತು ಹಲವಾರು ಜನರನ್ನ ಭೇಟಿಯಾಗಲಿಕ್ಕೆ ಬಳಕೆ ಆಗಿದ್ದಂಥ ಈ ಒಂದು ನಿವಾಸವನ್ನು ಆತ ತನ್ನ ಸಂಪರ್ಕಕ್ಕೆ ಬಂದಿರತಕ್ಕಂಥ ಹಲವಾರು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಲಿಕ್ಕೆ ಬಳಸ್ಕೊಂಡ ಅಂತಕ್ಕಂಥ ಆರೋಪ ಕೂಡ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಾಗೆ ದೊಡ್ಡ ರೀತಿಯ ಹೋರಾಟಗಳು ಕೂಡ ಆಗಿತ್ತು. ಈ ಬಗ್ಗೆ ಮೊದಲ ಪ್ರಕರಣದಲ್ಲಿ ತನಿಖೆ ನಡೆದು ಕೇವಲ 1 ವರ್ಷದೊಳಗಡೆ ವಿಚಾರಣೆ ಎಲ್ಲವೂ ಕೂಡ ಪೂರ್ಣಗೊಂಡು ಏನು ಆಗಸ್ಟ್ 1ನೇ ತಾರೀಕು ಪ್ರಜ್ವಲ್ ರೇವಣ್ಣ ಈ ಒಂದು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ದೋಷಿ, ಆತ ಅಪರಾಧಿ ಅಂಥೇಳಿ ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು. ಆ ತೀರ್ಪಿಗೆ ಸಂಬಂಧಪಟ್ಟಾಗೆ ಆಗಸ್ಟ್ 2ನೇ ತಾರೀಕು ಅಂದರೆ ನಿನ್ನೆ ಏನು ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಿದೆ. ಆ ಶಿಕ್ಷೆಯ ಪ್ರಮಾಣ ಏನು ಅಂತ ಹೇಳಿದ್ರೆ ಆತನಿಗೆ ಜೀವನ ಪರ್ಯಂತ ಜೈಲುವಾಸ ಅಂತಕ್ಕಂಥ ಸೆರೆವಾಸ ಅಂತಕ್ಕಂಥ ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಏನು ಇನ್ನೂ ಕೂಡ 3 ಪ್ರಕರಣಗಳ ವಿಚಾರಣೆ ಬಾಕಿ ಇರುವಾಗ ಮೊದಲ ಪ್ರಕರಣದಲ್ಲೇ ಹಾಸನ ಜಿಲ್ಲೆಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗ ಜೀವಾವಧಿ ಶಿಕ್ಷೆ ಆಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.